ಮನುಷ್ಯನ ಹೃದಯದಲ್ಲಿ ಹಾರ್ಟ್ ಅದು ಪಂಪಿಂಗ್ ಮಾಡ್ತಿರ್ತೈತಿ. ಶಕ್ತಿ ನರಗಳ ಸಾಮರ್ಥ್ಯದಿಂದ ಅದು ಪಂಪ್ ಮಾಡ್ತಿರ್ತೈತಿ. ಅಂದರೆ ರಕ್ತ ಪರಿಚಲನೆಯನ್ನು ಇಡೀ ಶರೀರ ತುಂಬ ಮಾಡ್ತಿರ್ತೈತಿ. ಆದರೆ ಇಲ್ಲಿ ಆಕ್ಸಿಜನ್ ತಗೊಂಡು ಮತ್ತು ಹಾಲು ರಸಗಳನ್ನು ತಗೊಂಡು ಇಡೀ ಶರೀರ ತುಂಬ ಹರಿದಾಡುವಂಥ ರಕ್ತ ನಾಳಗಳು ಇವು ಕೆಂಪು ರಕ್ತ ನಾಳಗಳು ಈ ಚಿತ್ರದೊಳಗೆ ನೀವು ಕಾಣಬಹುದು. ಇನ್ನೊಂದು ಅಲ್ಲಿ ಆಕ್ಸಿಜನ್ನು ಮತ್ತು ಹಾಲು ರಸವನ್ನು ಕಳ್ಕೊಂಡಂಥ ರಕ್ತ ಏನಿರ್ತೈತಲ್ಲ ಅದು ಅಶುದ್ಧ ಅಂತ ನಾವು ಅಂತೀವಿ. ಇಲ್ಲ, ಅದು ನೀಲಿ ಇರ್ತೈತಿ. ರಕ್ತದ ಬಣ್ಣ ನೀಲಿನ. ಅದು ಯಾವಾಗ ಆಕ್ಸಿಜನ್ ಲಂಗ್ಸ್ನೊಳಗೆ ಹಾದು ಹೋಗೋ ಮುಂದೆ ಆಕ್ಸಿಜನ್ ತೊಗೊತೈತೋ ಅವಾಗ ಅವು ಕೆಂಪಾಕ್ಕವು. ಅದು ಎಲ್ಲ ಆಕ್ಸಿಜನ್ನು ಗ್ಲುಕೋಸು ಎಲ್ಲ ಜೀವಕೋಶಗಳಿಗೆ ಮುಚ್ಚಿದ ಮ್ಯಾಗ ರಕ್ತ ನೀಲಿ ಆಗ್ತೈತಿ. ಆ ನೀಲಿ ಆದಂಥ ರಕ್ತ ಮತ್ತು ಕಿಡ್ನಿ ಒಳಗೆ ಸೋಸಿ ಅಲ್ಲಿಂದ ಹಾರ್ಟಿಗೆ ಹೋಗ್ತೈತಿ. ಹಾರ್ಟಿಗೆ ಹೋಗಿ ಮತ್ತೆ ಅಲ್ಲಿ ಪಂಪಾಗಿ ಹವಾ ಚೀಲದೊಳಗೆ ಹಾದು ಹೋಗ್ತೈತಿ. ಅವಾಗ ಮತ್ತೆ ಅದರ ರಕ್ತ ಕೆಂಪಾಕತಿ. ಕೆಂಪಾಗಿ ಹೋಗೋ ಮುಂದೆ ಅಲ್ಲಿ ಹಾಲು ರಸಗಳ ವ್ಯವಸ್ಥೆ ನಡಿತೈತಿ. ಕೆಂಪು ರಕ್ತ ನಾಳಗಳು ಬೇರೆ, ಅದನ್ನು ಕೊಂಡೊಯ್ಯುವಂಥ ನೀಲಿ ರಕ್ತ ನಾಳಗಳು ಬೇರೆ. ಅದರಂತೆ ಇಲ್ಲಿ ದೇಹದೊಳಗೆ ಸ್ನಾಯುಗಳ ವ್ಯವಸ್ಥೆ ಇರ್ತೈತಿ. ಅಂದರೆ ಸ್ನಾಯುಗಳು ಅಂದರೆ ಮಾಂಸ ಅಂತ ಹೇಳ್ತೀವಲ್ಲ, ಆ ಮಾಂಸಗಳ ವ್ಯವಸ್ಥೆ ಇರ್ತೈತಿ. ಇಲ್ಲೇ ನಾವು ಊಟ ಮಾಡಿದಂಥ ಆಹಾರ ಸಪ್ತ ಧಾತುಗಳಾಗಿ ಪರಿಣಮಿಸ್ತೈತಿ. ಅಂದರೆ ರಸ, ರಕ್ತ, ಮಾಂಸ, ಅಸ್ಥಿ, ಮೇದ, ಮಜ್ಜ, ಶುಕ್ಲ, ಶೋಣಿತ ಹಿಂಗೆ 7 ಧಾತುಗಳು ಆಗ್ತವೆ. ಇದು ನಾವು ಮಾಡಿದ್ದು ರೊಟ್ಟಿ, ಅನ್ನ, ಪಲ್ಯ ಇವೆಲ್ಲ 7 ಧಾತುಗಳನ್ನಾಗಿ ವಿಂಗಡಿಸುವಂಥ ಕೆಲಸ ನಮ್ಮ ಶರೀರದೊಳಗೆ ಯಾರು ಮಾಡ್ತಾರೆ? ಮೊದಲೆದ್ದು ಉಂಡಿದ್ದು 7 ದಿವಸಕ್ಕೆ ರಸ ಆಗ್ತದೆ, ಲಿಂಫ್ ಸಿಸ್ಟಮ್ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ 7 ದಿವಸಕ್ಕೆ ರಕ್ತ ಆಕತಿ. ರಕ್ತ ಆದ 7 ದಿವಸಕ್ಕೆ ಮಾಂಸ ಆಕತಿ. ಮಾಂಸ ಆದ 7 ದಿವಸಕ್ಕೆ ಸ್ನಾಯುಗಳು ಆಗ್ತವೆ, ಮಜ್ಜೆಗಳು, ಮಾಂಸ ಅಂತ ಹೇಳ್ತೇವೆ ನಾವು. ಆಮೇಲೆ ಮತ್ತೆ ಆದ ದಿವಸಕ್ಕೆ ಎಲುಬಾಗ್ತವೆ. ಹಿಂಗೆ ಶುಕ್ಲ, ಶೋಣಿತ ಅಂದರೆ ಹೆಣ್ಮಕ್ಳಿಗೆ ಅಂಡಾಣು ತಯಾರಾಗಬೇಕಾದ್ರೆ ಇದು ಮೆಲ್ಟೋನಿನ್ ಬೇಕು, ವೀರ್ಯಾಣು ತಯಾರಾಗಬೇಕಾದ್ರೆ ಮೆಲ್ಟೋನಿನ್ ಬೇಕೇ ಬೇಕು. ಇವು ಗ್ಲ್ಯಾಂಡ್ಸ್ ಅಂತ ಹೇಳ್ತಾರೆ, ನಿರ್ನಾಳ ಗ್ಲ್ಯಾಂಡ್ಸ್. ಇವು ಈ ನರಗಳು ಅಂದರೆ ಮೇನಾಗಿ ತೋರಿಸಿದ್ದು ಶಕ್ತಿ ನರಗಳು ಅಂತ. ನಮ್ಮ ಕೇಂದ್ರ ಮಂಡಲ ಅಂತ ಹೇಳ್ತಾರಲ್ಲ, ವೆಜಿಟೇಟಿವ್ ನರ್ವಸ್ ಸಿಸ್ಟಮ್. ಕೇಂದ್ರ ನರಮಂಡಲ ಅಂದರೆ ಪೀನಿಯಲ್ ಬಾಡಿಲಿಂದ ಬಂದಂಥ ನರಗಳು. ಅಂದರೆ ಅದರೊಳಗೆ ಬರೀ ಶಕ್ತಿ ಹರಿದಾಡ್ತಿರ್ತೈತಿ. ಅವು ಪ್ರತಿಯೊಂದು ಈ ನರಗಳು ಪ್ರತಿಯೊಂದು ಜೀವಕೋಶಗಳಿಗೂ ಕನೆಕ್ಷನ್ ಇರ್ತೈತಿ. ಅಂದರೆ ಇಲ್ಲಿ ಮೇನಾಗಿ ಅಷ್ಟು ತೋರಿಸೇವಿ, ಆದರೆ ಶರೀರ ತುಂಬ ಟಿಸಲಾಗಿ 1 2 ಆಗಿ 2 3 ಆಗಿ 3 6 ಆಗಿ 3 36 ಆಗಿ ಒಂದು 2016 ಇದರೊಳಗೆ ಇಡೀ ಶರೀರ ತುಂಬ ಹರಿದಾಡ್ತೈತಿ ನರಗಳು. ಯಾವುವು? ರಕ್ತನಾಳಗಳು. ಇಷ್ಟೊಂದು ಶರೀರದೊಳಗೆ ವ್ಯವಸ್ಥೆ ಅದಾವೆ. ಅವು ಕೆಂಪು ರಕ್ತನಾಳಗಳು ಬೇರೆ, ನೀಲಿ ರಕ್ತನಾಳಗಳು ಬೇರೆ, ಇವು ಶಕ್ತಿಯ ಒಯ್ಯುವಂಥ ನರಗಳು ಬೇರೆ, ಹಾಲು ರಸಗಳ ವ್ಯವಸ್ಥೆ ಬೇರೆ. ಇವು ಎಲ್ಲ ನರಗಳನ್ನು ಶರೀರದೊಳಗೆ ಇದ್ದಿದ್ದೆಲ್ಲ ನರಗಳನ್ನು ಒಂದಕ್ಕೊಂದು ಜೋಡಿಸಿದರೆ 1,75,000 ಕಿಲೋಮೀಟ್ರ್ ಉದ್ದಾಕತ್ತೆ ಅಂತ ಒಬ್ಬ ಡಾಕ್ಟ್ರ್ ಹೇಳಿದ್ದು. ಆದರೆ ಹೃದಯ ಅಂದರೆ ಎದೆಯಲ್ಲ, ಹೃದಯ ಸ್ಥಾನ ಅಂದರೆ ಮೆದುಳು. ಅಲ್ಲಿ ಗಾಡ್ ಇನ್ ದಿ ಬ್ರೈನ್ ಅಂತ ಬರೀತಾರೆ. ಇದನ್ನು ಪರಮಾತ್ಮ ಮಿದುಳಿನೊಳಗೆ ಅದಾನೆ. ಇಲ್ಲಿ ಈ ಹೃದಯದೊಳಗಿಲ್ಲ. ಹೃದಯ ಏನಪ್ಪ ಅಂದರೆ ರಕ್ತ ಪರಿಚಲನೆ ಮಾಡುವಂಥ ವ್ಯವಸ್ಥೆ ಮಾತ್ರ ಇಲ್ಲಿ ಹೃದಯಕ್ಕೈತಿ. ಆದರೆ ಹೃದಯ ಸ್ಥಾನ ಅಂದರೆ ಮೇನ್, ಇಡೀ ನಮ್ಮ ಶರೀರಕ್ಕೆ ಮೇನ್ ಯಾವುದಪ್ಪ ಅಂದರೆ ಪೀನಿಯಲ್ ಬಾಡಿ. ಅಂದರೆ ಪರಮಾತ್ಮ ಇರುವಂಥ ಜಾಗ ಇದು ಹೃದಯ ಸ್ಥಾನ ಅಂತ ಹೇಳ್ತಾರೆ. ಅದಕ್ಕೆ ಗಾಡ್ ಇನ್ ದಿ ಬ್ರೈನ್ ಅಂತಕೊಂಡು ಪರಮಾತ್ಮ ಮಿದುಳಿನಲ್ಲಿದ್ದಾನೆ, ಇಲ್ಲಿ ಹೃದಯದೊಳಗಿಲ್ಲ. ಅಂದರೆ ಅದಕ್ಕೂ ಹೃದಯನ ಅಂತಾರೆ ಮಿದುಳಿಗೆ. ನಾವು ತಿಳ್ಕೊಳ್ಳುವಂಥದ್ದು ತಪ್ಪು, ಈ ಹೃದಯದಾಗ ಅಂತೇವಿ, ಅದು ಸುಳ್ಳು. ಹೃದಯ ಅಂದರೆ ಇದು ಪರಮಾತ್ಮ ಅಲ್ಲಿರ್ತಾನೆ. ಕೇಂದ್ರಗಳು ಬರ್ತವೆ. ಒಂದು ಥಲಾಮಸ್ಸು, ಒಂದು ಹೈಪೋಥಲಾಮಸ್ಸು ಅಂತ. ಥಲಾಮಸ್ ಅಂತಂದ್ರೆ ಇವು ಎಲ್ಲ ನರಗಳು, ಶರೀರದ ಕೆಲಸ ಏನು ನಡೀತಾವಲ್ಲ ಎಲ್ಲ ನರಗಳು ಆ ಥಲಾಮಸ್ನಾಗ ಹೋಗಿ ಮಿದುಳಿನ ರಗಟೆ ಏನೈತೆಲ್ಲ ಕೇಂದ್ರಕ್ಕೆ ಹೋಗ್ತಾವೆ. ಆದರೆ ಆ ಹೈಪೋಥಲಾಮಸ್ಸಿಗೆ ಇದು ನಮ್ಮ ಗ್ರಂಥಿಗಳು, ನಿರ್ನಾಳ ಗ್ರಂಥಿಗಳು ಕನೆಕ್ಷನ್ ಅಲ್ಲಿರ್ತೈತಿ. ಯಾವುದು? ಹೈಪೋಥಲಾಮಸ್ಸಿಗೆ ಅದು ನಿರ್ನಾಳ ಗ್ರಂಥಿಗಳ ವ್ಯಾಪಾರ ಅಲ್ಲಿಂದ ನಡೀತೈತಿ. ಅದರ ಕೆಲಸಗಳು ಹೈಪೋಥಲಾಮಸ್ಸಿಗೆ ಕನೆಕ್ಟನ್ ಐತೆ ನೋಡ್ರಿ, ಪೀನಿಯಲ್ ಬಾಡಿ ಅಂತ ಬರ್ದೇವಿ, ಅಲ್ಲಿ ಆ ಕೆಲಸ ಅಲ್ಲಿ ನಡೀತೈತಿ. ಇದು ಥಲಾಮಸ್ ಅಂದರೆ ದೊಡ್ಡದು. ಇದು ಎಲ್ಲ ದೇಹದ ಕ್ರಿಯೆಗಳು ಅಲ್ಲಿ ಆದ ಕ್ರಾಸ್ ಆಗ್ತವೆ. ಇಲ್ಲಿ ಏನು ಮಿದುಳು ಬಳ್ಳಿ ಒಳಗೆ ಏನು ನರಗಳಿರ್ತಾವಲ್ಲ, ಬಲ್ಕೆನೂ ಬಂದು ಹಿಂಗೆ ಎಡಕ್ಕೆ ಹೋಕ್ಕವು, ಎಡಕೆನೂ ಬಂದು ಬಲಕ್ಕೆ ಹೋಕ್ಕವು, ಹಿಂಗೆ ಕ್ರಾಸ್ ಆಗ್ತವೆ. ಅದು ಹೇಳಿದ್ನಲ್ಲ,
ಬಲ್ಕಿನ ಮಗ್ಲಿನ ಮಿದುಳು ಎಡಕಿನ ಮಗ್ಲ ಇದು ಕೆಲಸವನ್ನು ನಡೆಸ್ತೈತಿ. ಎಡಕಿನ ಮಿದುಳು ಬಲ್ಕಿನ ಮಗ್ಲ ಅವಯವಗಳ ಕೆಲಸವನ್ನು ನಡೆಸ್ತೈತಿ. ಇದು ಥಲಾಮಸ್ಸು ಮತ್ತು ಹೈಪೋಥಲಾಮಸ್ಸು ಅಂತ ಬರ್ತೈತಿ. ಇಲ್ಲಿ ಇಡೀ ಶರೀರ ತುಂಬ ಶಕ್ತಿ ನರಗಳು ಹಾಯ್ದಾಡುವಂಥದ್ದು. ಇದರೊಳಗೆ 2 ಟೈಪ್ ಶಕ್ತಿ ನರದೊಳಗೆ 2 ಬರ್ತಾವೆ. ಒಂದು ಸಿಂಪ್ಯಾಥೆಟಿಕ್ ಮತ್ತು ಪ್ಯಾರಾಸಿಂಪ್ಯಾಥೆಟಿಕ್ ಅಂತ, ಅನ್ವೇದನ ಮತ್ತು ಬದಿ ಅನ್ವೇದನ ಅಂತ. ಈಗ ಹೇಳಿಲ್ಲ, ಲಂಗ್ಸ್ ಮೇಲೆ ಬದಿ ಅನ್ವೇದನ ನರಗಳು ಕನೆಕ್ಷನ್ ಇರ್ತಾವೆ. ನೀಲಿವು ಕೆಂಪು ತೋರ್ಸ್ಯಾರ ನೋಡ್ರಿ, ಅವು ಒಂದು ನರ ಹತ್ಕಿದ್ರೆ ಒಂದು ನರ ಜಗ್ತಾವೆ, ಒಂದು ನರ ಹತ್ಕಿದ್ರೆ ಒಂದು ನರ ಜಗ್ತಾವೆ. ಅವು ಹಾರ್ಟಿದ ಮೇಲೆ ಇರ್ತಾವೆ. ಒಂದು ಹಾರ್ಟ್ ಹತ್ಕೋದು ಜಗ್ಗೋದು ಪಂಪ್ ಮಾಡೋ ಕೆಲಸ ಅನ್ವೇದನ ಬದಿ ಅನ್ನೋದು. ಅಂದರೆ ಇಲ್ಲೇ ನರಗಂಟಿನ ಸಾಲು ಬರ್ತೈತಿ. ಎಲ್ಲೇ ಬೆನ್ನು ಉರಿ ಮುಂದೆ ಇಲ್ಲಿ ನರಗಂಟಿನ ಸಾಲು, ಆ ನರಗಂಟಿನ ಸಾಲಿನೊಳಗೆ ಶಕ್ತಿ ಅಲ್ಲಿಗೆ ಬಂದು ಆ ಗಂಟಿನಾಗಿಂದ ಬೇರೆ ಬೇರೆ ನಮ್ಮ ಅವಯವಗಳಿಗೆ ಕನೆಕ್ಷನ್ ಬರ್ತಾವೆ. ಹಿಂಗೆ ಶರೀರ ತುಂಬ ಶಕ್ತಿ ಹರಿದಾಡೋದು. ಅವು ಚಕ್ರಗಳು ಅಂತೇಳಿ ನೋಡ್ರಿ, ಆ ಚಕ್ರಗಳ ಮೂಲಕ ಆ ಶಕ್ತಿ ಹರಿದಾಡ್ತೈತಿ. ಇರುವಂಥ ಚಕ್ರಗಳು ಅಂದರೆ ಇವು ಚಕ್ರಗಳಿಗೆ ದಳಗಳು ಬರ್ತಾವೆ. 4 ದಳ, 6 ದಳ, 10 ದಳ. ಈಗ ಚಕ್ರಗಳು ಇದು ಗುದಸ್ಥಾನದೊಳಗಿರ್ತೈತಿ. ಇದಕ್ಕೆ ಆಧಾರ ಚಕ್ರ ಅಂತಾರೆ. ಅಲ್ಲಿ ಆ ಚಕ್ರಕ್ಕೆ 4 ದಳಗಳು. 4 ದಳಗಳು ಅಂದರೆ ಯಾವ ಕನೆಕ್ಷನು? ಶಕ್ತಿ ನರಗಳ ಕನೆಕ್ಷನ್. 2 ಮೊಣಕಾಲಿನ ನರಗಳು, 2 ಮೂಗಿನ ನರಗಳು ಇಲ್ಲಿ ಕೂಡ್ತಾವೆ. ಇವು ಶಕ್ತಿ ಹರಿದಾಡುವಂಥ ಸ್ಥಾನಗಳು. ಅಂದರೆ ಈ ಚಕ್ರಗಳ ಮೂಲಕ ಆ ಇದರಲ್ಲಿಂದನೇ ಇಡೀ ಶರೀರ ತುಂಬ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಇದನ್ನು ನರಗಂಟಿನ ಸಾಲು ಅಂತ ನಮ್ಮ ವಿಜ್ಞಾನಿಗಳು ಅದನ್ನು ತೋರ್ಸ್ಯಾರ. ಇವರು ಇದನ್ನು ಪೂರ್ತಿ ಎಕ್ಸ್ಪ್ಲೇನ್ ಮಾಡಿ ದಳಗಳು ಯಾವುವು, ಇದು ಪೀನಿಯಲ್ ಗ್ರಂಥಿ, ಇದು ಪಿಟ್ಯೂಟರಿ ಗ್ರಂಥಿ, ಹಿಂಗೆ ಎಲ್ಲ ಗ್ರಂಥಿಗಳು, ಥೈರಾಯ್ಡು, ಪ್ಯಾರಾಥೈರಾಯ್ಡು, ಓಮ್ ಗ್ರಂಥಿ, ಮಾಂಸುಲಿ, ಅಡ್ರಿನಲ್, ಇದು ಸ್ಥಾನದೊಳಗೆ ಒಂದು ಗ್ರಂಥಿ ಬರ್ತೈತಿ. ಹೆಣ್ಮಕ್ಳು ಅಂಡಾಣು ವೀರ್ಯಾಣು ಕೂಡಿದಾಗ 2 ಅಲ್ಲಿ ಶರೀರ ಮತ್ತು ಮನಸ್ಸು 2 ಬೆಳವಣಿಗೆ ಅಲ್ಲೇ ಶುರುವಾಗ್ತವೆ. ಮೊದಲು ಶುರುವಾಗಿದ್ದು ಪ್ರಥಮ ಹಂತದೊಳಗೆ, ಆಮೇಲೆ 2 ಆಗ್ತದೆ, 2 3 ಆಗ್ತೈತಿ, ಆಮೇಲೆ 5 ಭಾಗ ಆಗಿ ಇಡೀ ಶರೀರ ತುಂಬಾ ಎಲುಬು ತಯಾರು ಮಾಡೋದು ಬೇರೆ, ಮಾಂಸ ತಯಾರು ಮಾಡೋದು ಬೇರೆ, ರಕ್ತಗಳನ್ನು ತಯಾರು ಮಾಡೋದು ಬೇರೆ. 5 ಮಿದುಳಿನೊಳಗೆ 5 ಭಾಗಗಳಾಗಿ 5 ಇದುಗಳನ್ನು ಶರೀರದೊಳಗೆ ಮುಖ್ಯ ಭಾಗಗಳನ್ನು ತಯಾರು ಮಾಡ್ತೈತಿ. ಮೇಲ್ಮೈ ಮಿದುಳು ಮತ್ತು ಮಿದುಳು ಬಳ್ಳಿ ಮೇಲ್ಮೈ ಮೇಲೆ 3 ಕವರ್. ಈ ಮಿದುಳು ಮತ್ತು ಮಿದುಳು ಬಳ್ಳಿ ಮೇಲೆ ಉಳ್ಳಿಪರಿಯಾಗಿ 3 ಪೊರೆಗಳು ಬರ್ತವೆ. ಪಿಯಾಮೀಟರು, ಅರ್ಕನಾಯ್ಡ್ರು, ಡ್ಯೂರಾಮೀಟರು ಅಂತ ತಿಳ್ಕೊಂಡು ಆ ಪೊರೆಗಳ ಮಧ್ಯದಲ್ಲಿ ಫ್ಲೂಯಿಡ್ ಇರ್ತೈತಿ, ಮೇರು ದ್ರವ ಅಂಥೇಳಿ. ಆ ರಸದೊಳಗೆ ಮಿದುಳು ಬಳ್ಳಿ ತೇಲ್ತಿರ್ತಾವೆ. ಅಂದಾಗ ಯಾವುದೇ ರಕ್ತನಾಳಗಳು, ನಮ್ಮ ಶರೀರದಲ್ಲಿರ್ತಕ್ಕಂಥ ರಕ್ತನಾಳಗಳು ಆ ಮಿದುಳಿಗೆ ರಕ್ತವನ್ನು ತೊಗೊಂಡು ಹೋಗ್ತಾವೆ. ಪ್ರತಿ ಮಿನಿಟಿಗೆ 750 ಮಿಲಿಲೀಟರ್ ರಕ್ತ ಈ ಮಿದುಳಿಗೆ ಸರಬರಾಜು ಆಗ್ತೈತಿ. ಆದರೂ ಕೂಡ ಈ ಅಡ್ಡತಡೆಗಳಿರುವುದರಿಂದ ಅಲ್ಲೇ ಮಿದುಳಿನ ಒಳಕ್ಕೆ ನೇರವಾಗಿ ರಕ್ತನಾಳಗಳ ಪ್ರವೇಶ ಇಲ್ಲ. ಅದಕ್ಕೆ ಈ ಪೊರೆಗಳನ್ನು ನಾವಿಲ್ಲಿ ತೋರಿಸೀವಿ. ಇದು ಶರಣರು ತಮ್ಮ ವಚನದೊಳಗೆ ಇದು ಮೇನ್ ಪಾರ್ಟು ಇಲ್ಲಿ ಇರುವುದಂತ ಪೀನಿಯಲ್ ಬಾಡಿ ಒಳಗಿರೋದು. ಅದನ್ನು ಅವರು ಅಲ್ಲಿ ವಚನದೊಳಗೆ ಉಪಯೋಗ ಮಾಡ್ಯಾರ. ಏನು? ಗುಹ್ಯ ಅಂತ ಉಪಯೋಗ ಮಾಡಿದರು. ಕಣ್ಣಿಂಗೆ ಕಣ್ಣು, ಕಣ್ಣೊಳು ಕಣ್ಣು, ಕಣ್ಣೇ ನೇತ್ರ, ನೇತ್ರವೇ ಸೂತ್ರ, ಸೂತ್ರವೇ ಲಿಂಗ, ಲಿಂಗವೇ ಗುಹ್ಯ, ಗುಹ್ಯಕ್ಕೆ ಗುಹ್ಯ, ಗೌಪ್ಯಕ್ಕೆ ಗೌಪ್ಯ, ರಹಸ್ಯಕ್ಕೆ ರಹಸ್ಯ. ಈ ನೇತ್ರದ ಮಹಿಮೆಯ ಗುಹೇಶ್ವರನ ಶರಣರು ಬಲ್ಲರಲ್ಲದೆ ಕಣ್ಣುಗೆಟ್ಟ ಅಣ್ಣಗಳು ಎತ್ತಬಲ್ಲರಯ್ಯ. ಅಂದರೆ ಯಾಕೆ ಇದು ನೋಡ್ಯಾಕೆ ಗುಹ್ಯ ಕಣ್ಣಂಗೆ ಆಗ್ತದೆ. ಒಳಗಲ್ಲಿರೋದು ಪೀನಿಯಲ್ ಬಾಡಿ. ಈ ಗುಹ್ಯ ಅವು 2 ಮೊಲೆಗಳ ಚಿತ್ರ, ಕುಚಗಳು ಅಂತ ಹೇಳ್ತಾರೆ ನೋಡು. ಆ 2 ಕುಚಗಳು ಇವು ತ್ರಿಕೂಟ, 3 ಕೂಡಿದ್ದಕ್ಕೆ ತ್ರಿಕೂಟ ಅಂತ ಹೇಳ್ತಾರೆ. ತ್ರಿಕೂಟಗಿರಿ, ತ್ರಿಕೂಟ ಸ್ಥಾನ ಅಂತ ಇದ್ರೊಳಗೆ ಬರ್ತಾವೆ ವಚನದೊಳಗೆ. ಇವೇ ತ್ರಿಕೂಟಗಿರಿ ಅಂದ್ರೆ. ವಚನದೊಳಗೆ ಕುಚಗಳಂತ ಉಪಯೋಗ ಮಾಡ್ಯಾರ. ಅದು ಕುಚಗಳಂತ ಯಾವ ಅಂತಾರೆ, ಈ ಮಿದುಳು ಏನು ಇರ್ತೈತಲ್ಲ, ಮಿದುಳು ಅಂತೇಳಿ ಸೇತು ಅಂತ ಬರ್ತೈತಿ. ಇಲ್ಲಿ ನಮ್ಮ ತಲೆ ಹಿಂಬದಿ ಬಾಜು ಮಿದುಳು ಸೇತು ಅಂತ ಬರ್ತೈತಿ. ಆ ಮಿದುಳು ಸೇತುವಿನೊಳಗೆ ಈ ಟೈಪ್ ಬರ್ತಾವೆ. ಅಂದರೆ ಕುಚಗಳ ಟೈಪ್ ಅಲ್ಲೇ 2 ಕಣ್ಣಿನ ನರಗಳು ಅಲ್ಲಿ ಹೋಗಿ ಅಲ್ಲಿಂದ ಮುಂದೆ ಇದಕ್ಕೆ ಕನೆಕ್ಷನ್ ಆಗ್ತವೆ 3ನೇ ಕಣ್ಣಿಗೆ. ಅದಕ್ಕೆ ಇವು ಕುಚಗಳು ಅಂತ ಉಪಯೋಗ ಮಾಡ್ಯಾರ. ಇದು ಗರ್ಭಕೋಶದೊಳಗೆ ಈಗ ಅಂಡಾಶಯಗಳು ಇಲ್ಲಿ ಬರ್ತಾವೆ. ಇಲ್ಲಿ ಆ ಪೀನಿಯಲ್ಗಳು 1 ತಿಂಗಳು ಈದ ಅಂಡಾಣು ಮಾಡಿದ್ರೆ 1 ತಿಂಗಳು ಈದ ಅಂಡಾಣು ಬಿಡ್ತೈತಿ. ತಿಂಗಳಿಗೆ 1 ಬೇರೆ ಬೇರೆ ಬರ್ತೈತಿ. ತಿಂಗಳಿಗೆ 1 ಬಿಡುದ್ರಿ ಇದು.
ಒಂದು ಈ ಕಡೆ ಬಿಟ್ಟರೆ ಒಂದು ಆ ಕಡೆ ಬಿಟ್ಟು ಇಲ್ಲೇ ಆ ಶಕ್ತಿ ಕನೆಕ್ಷನ್ ಇಲ್ಲಿರ್ತದೆ. ಅಂದರೆ ಶಕ್ತಿ ಅಂದರೆ ಮೆಲ್ಟ್ರಾನಿನ್ ಕನೆಕ್ಷನ್ ಇದಕ್ಕಿರ್ತದೆ. ಮೆಲ್ಟ್ರಾನಿನ್ ಈ ಗ್ಲ್ಯಾಂಡಿಗೆ ಬಂದಾಗ ಅಂಡಾಶಯ ಅಂತ ಹೇಳ್ತಾರೆ, ಅದಕ್ಕೆ ಬಂದಾಗ ಅದು ಅಂಡಾಣು ತಯಾರು ಮಾಡ್ತೈತಿ. ಅಂದಮ್ಯಾಗ ಅದಕ್ಕೆ ಇಲ್ಲಿ ಗರ್ಭಕೋಶದೊಳಗೆ ವೀರ್ಯಾಣು ಶುಕ್ಲ ಶೋಣಿತದಿಂದ ಅಂತ ವಚನ ಬರ್ತದೆ ನೋಡಿ. ಶುಕ್ಲ ಶೋಣಿತದಿಂದ ತನುಮನ ಹುಟ್ಟಿತ್ತು. ಗರ್ಭದೊಳಗೆ ವೀರ್ಯಾಣು ಅಂಡಾಣು ಕೂಡಿದಾಗ ಅಲ್ಲೇ ವೀರ್ಯಾಣುದೊಳಗೆ ಥರಗಳಿರ್ತಾವೆ. ಥರಗಳಂದ್ರೆ ವಂಶವಾಹಿನಿಗಳು. ಅಂದರೆ 23 ಜೊತೆ ವಂಶವಾಹಿನಿಗಳಿರ್ತಾವೆ. ಒಂದೊಂದು ವಂಶವಾಹಿನಿಯೊಳಗೆ ಕೋಟಿಗಟ್ಟಲೆ ಸ್ಟೆಪ್ಸ್ ಇರ್ತಾವೆ. ಇಲ್ಲಿ ಅದೇ ಟೈಪ್ ಅಂಡಾಣುದೊಳಗೂ ಕೂಡ ಇರ್ತವೆ. ನಮ್ಮದು ವೀರ್ಯಾಣು ಅಂಡಾಣು ಯಾವ ಥರಕ್ಕೆ ಕೂಡ್ತೈತಿ, ಯಾವ ಸ್ಟೆಪ್ಪಿಗೆ ಕೂಡ್ತೈತಿ, ಅದೇ ಥರದ ಮಗು ಅಲ್ಲಿ ಬೆಳವಣಿಗೆ ಆಗ್ತದೆ. ಅಕಸ್ಮಾತ್ ನಾವು ತಂದೆ ವಂಶಾವಳಿಯೊಳಗೆ ಯಾರನ್ನಾರು ಹೋಗ್ತಿದ್ವಿ ಅಂದರೆ ಅವ್ರಿಗೇನು ರೋಗ ಇತ್ತು, ಅವ್ರಿಗೇನು ಸ್ವಭಾವ ಇತ್ತು, ಅದೆಲ್ಲ ನಾವು ಬರಲೇಬೇಕು. ಬೀಜ ಇದ್ದಂಗೆ ವೃಕ್ಷ ಆಗ್ತದೆ. ಈಗ ಮಾವಿನ ಗೊಟ್ಟ ಇಟ್ಟು ಹುಣಸೆ ಹಣ್ಣಿನ ಗಿಡ ಆಗಲಿ ಅಂದ್ರೆ ಆಗೋದಿಲ್ಲ. ಹಂಗೆ ನಾವು ಹಿಂದೆ ಅದೇವೆ ಅಂತ ತಿಳ್ಕೊಂಡು ಈಗ ಹುಟ್ಟಿ ಬಂದೇವೆ. ಹಿಂದೆ ಅವ್ರಿಗೆ ಏನಿತ್ತು ಅಂದ್ರೆ ಅದ ರೋಗಾದಿಗಳು ನನಗೆ ಇರಲೇಬೇಕು, ಇರತ್ತವೆ. ಅದಕ್ಕೆ ಆದಿ ವ್ಯಾಧಿಗಳು ಇಲ್ಲದಿರಬೇಕು. ಗುರುಪ್ರಸಾದಿ ಆದ ಬಳಿಕ ವಾತ ಪಿತ್ತ ಶ್ಲೇಷ್ಮವೆಂಬ ತ್ರಿದೋಷವಿಲ್ಲದಿರಬೇಕು. ಜಂಗಮ ಪ್ರಸಾದಿ ಆದ ಬಳಿಕ ಆದಿವ್ಯಾಧಿಗಳು ಇಲ್ಲದಿರಬೇಕು. ಆದಿವ್ಯಾಧಿ ಅಂದರೆ ವಂಶ ಪರಂಪರೆಯಾಗಿ ಬಂದಂಥ ರೋಗಾದಿಗಳು. ಹಿಂದೆ ಡಾಕ್ಟರ್ಸು ಆ ವೀರ್ಯಾಣು ಅಂಡಾಣುದೊಳಗಿರ್ತಕ್ಕಂಥ ಸ್ಟೆಪ್ಗಳನ್ನು ಪರೀಕ್ಷೆ ಮಾಡಿ ಅದರೊಳಗೆ ಏನು ದೋಷಗಳಿರ್ತಾವೆ, ಏನಿರ್ತಾವೆ ಅಂತ ತೆಗಿಯೋಕ್ಕೆ ಪ್ರಯತ್ನ ಮಾಡಿದರು. ಅದಕ್ಕೆ ಎಲ್ಲ ಮಂದಿ ನಮ್ಮದೊಂದು ಹನಿ ರಕ್ತ ತೊಗೊಂಡು ಇಡೀ ನಮ್ಮ ವಂಶ ಪರಂಪರೆನೇ ಎಲ್ಲ ನೀವು ಜನಕ್ಕೆ ಪಬ್ಲಿಕ್ ಮಾಡ್ತೀರಿ, ಬೇಡ ಅಂತ ತಿಳ್ಕೊಂಡು ಅಂದು ಬಂದ್ ಮಾಡ್ತಿದ್ರು. ಅವ್ರೇನು ಮಾಡಿದರು, ನಿರೋಗಿಯಾಗಿ ಹುಟ್ಟಬೇಕಲ್ಲ, ಮುಕ್ತಿ ಎದಲಿಂದ ಮುಕ್ತನಾಗೋದು, ಇದೆಲ್ಲ ರೋಗಾಣುಗಳಿಂದ ಮುಕ್ತನಾಗಿ ಹುಟ್ಟೋದು, ಇದು ಮುಕ್ತ ಸ್ಥಿತಿ ಅಂತ ಹೇಳ್ತಾರೆ. ಇವು ನಮ್ಮ ರಕ್ತನಾಳದೊಳಗೆ ಇರ್ತಾವ್ರಿ. ಆದರೆ ಅತಿ ಹೆಚ್ಚಾಗಿ ಪಾಸಿಟಿವ್ ಕಣಗಳು ಜಾಸ್ತಿ ಇರ್ತಾವೆ, ಇದು ನೆಗೆಟಿವ್ ಕಣಗಳು ಜಾಸ್ತಿ ಇರ್ತಾವೆ. ಮನುಷ್ಯನಿಗೆ ಋಣಾತ್ಮಕ ಶಕ್ತಿ ಕಣನ ಅವಶ್ಯ ಅಂತ ಹೇಳ್ತಾರೆ ರೀ. ಹಂಗೆ ಇವು ಕಣಗಳು ರೀ, ಇವು ಹೊರಗಿರ್ತಕ್ಕಂಥ ಕಣಗಳು ಅದು ನಡಕ ನ್ಯೂಕ್ಲಿಯಸ್ ಸುತ್ತಾರ್ದ ತಿರ್ತಿರ್ತಾವೆ ರೀ. ಅದು ಇಲೆಕ್ಟ್ರಾನ್, ಅದು ಸೆಂಟ್ರನ್ಯಾಗ ಪ್ರೋಟಾನು ನ್ಯೂಟ್ರಾನ್ ಇರ್ತಾವೆ. ಇದು ಇಲೆಕ್ಟ್ರಾನ್ ಮಾತ್ರ ಆ ನ್ಯೂಕ್ಲಿಯಸ್ ಸುತ್ತಾರ್ದ ಪರಿಭ್ರಮಣ ಮಾಡ್ತಿರ್ತೈತಿ. ಅದರೊಳಗೆ ಅಲ್ಕಲಿ ಮೆಟಲ್ ಇತ್ತಂದರೆ ಒಂದೇ ಇಲೆಕ್ಟ್ರಾನ್ ಕಡೆಯ ಸುತ್ತು ಲಾಸ್ಟ್ ಆರ್ಬಿಟ್ನಾಗ ತಿರುಗ್ತಿರ್ತೈತಿ. ಅದು ಸ್ವಲ್ಪ ಶಕ್ತಿಗೆ ಇಜೆಕ್ಟ್ ಆಗ್ತೈತಿ, ಅಂದ್ರೆ ಹೊರಗೆ ಬರ್ತೈತಿ. ನಮ್ಮದು ಮೈಕ್ರೋ ವೋಲ್ಟೇಜ್ ಅಲ್ರಿ, ಅಷ್ಟು ಸೂಕ್ಷ್ಮ ಶಕ್ತಿಗೆ ಕೂಡ ಆ ಅಣುನಾಗಿಂದನೇ ಇಲೆಕ್ಟ್ರಾನ್ ಹೊರಗೆ ಬರ್ತೈತಿ. ಅದಕ್ಕೆ ಇದು ಡಾಕ್ಟರ್ಸ್ ಹೇಳ್ಯಾರ, ಮನುಷ್ಯನ ದೇಹದಲ್ಲಿ ಅತಿ ಹೆಚ್ಚಾಗಿ ಇಲೆಕ್ಟ್ರಾನ್ಸ್ ಅದಾವ. ಇಡೀ ಶರೀರ ಜೀವಕೋಶಗಳಿಂದ ತಯಾರೈತಿ. ಎಲುಬಿನೊಳಗೆ ಜೀವಕೋಶಗಳದಾವ, ನರದೊಳಗೆ ಜೀವಕೋಶಗಳದಾವ, ರಕ್ತದೊಳಗದಾವ, ಮಾಂಸದೊಳಗದಾವ, ನರದೊಳಗೆ ಜೀವಕೋಶಗಳಿಂದ ತಯಾರಾಗೈತಿ. ನರಗಳು ಇಡೀ ಶರೀರನ ಕೋಶಗಳಿಂದ ತಯಾರೈತಿ, ಜೀವಕೋಶಗಳಿಂದ. ಆ ಜೀವಕೋಶಗಳಿಗೆ ಜೀವ ಇರೋದ್ರಿಂದ ಸೆಂಟರ್ನಾಗ ಅದು ಬೀಜ ಅಂತ ಇರ್ತೈತಿ, ನ್ಯೂಕ್ಲಿಯಸ್, ಅದಕ್ಕೆ ಜೀವ ಇರ್ತೈತಿ. ಜೀವ ಇರೋದ್ರಿಂದ ಅದಕ್ಕೆ ಆಹಾರ ಬೇಕು. ಏನು ಅಂದರೆ ಗ್ಲುಕೋಸು ಮತ್ತು ಆಕ್ಸಿಜನ್. ಇದು ಗ್ಲುಕೋಸು ಆಕ್ಸಿಜನ್ನು ರಕ್ತ ನಾಳಗಳು ಅಲ್ಲಿ ತೊಗೊಂಬಂದು ಅದಕ್ಕೆ ಟಚ್ ಹಾಕೋ ಮ್ಯಾಗ ಪೊರೆ ಐತಿ, ಅದು ಸೆಲ್ಸ್ ಪೊರೆ ಅಂತಾರೆ, ಮೆಂಬ್ರೇನ್ ಅಂತಾರೆ, ಸೆಲ್ ಮೆಂಬ್ರೇನ್ ಅಂತ ಹೇಳ್ತಾರೆ, ಅಂದರೆ ಪೊರೆ. ಆ ಪೊರೆ ಇದರಿಂದ ನೇರವಾಗಿ ಒಳಗೆ ಹೋಗೋದಿಲ್ಲ, ಅಲ್ಲೇ ಒಂದು ಸೋಡಿಯಂ ಪಂಪ್ ಅಂತ ಇರ್ತೈತಿ, ಅಲ್ಲಿ ಬಂದು ಕನೆಕ್ಟ್ ಆಗತ್ತೆ. ಅಲ್ಲೇ ಶಕ್ತಿ ನರ ಬಂದು ಕನೆಕ್ಟ್ ಆದಾಗ ಆ ಶಕ್ತಿ ಮೂಲಕ ಆಕರ್ಷಣೆ ವಿಚ್ಛೇದನೆಯಿಂದ ಅಲ್ಲಿ ನಡೆದು ಆ ಸೋಡಿಯಂ ಪಂಪ್ ಮೂಲಕ ಹೊರಗಿಂದ ಒಳಗೆ ಹೋಗತಿ, ಒಳಗಿದ್ದು ಹೊರಗೆ ಬರ್ತೈತಿ. ಹೀಗಾಗಿ ಆ ಜೀವಕೋಶಕ್ಕೆ ಆಹಾರ ಸಿಕ್ಕಂಗೆ ಆಗ್ತದೆ. ಈ ಇಡೀ ಶರೀರ ಜೀವಕೋಶಗಳಿಂದ ತಯಾರೈತಿ. ಇವಕ್ಕೆಲ್ಲ ಆಹಾರ ಒದಗಿಸೋಕೆ ಇದು ಲಂಗ್ಸು, ಹಾರ್ಟು, ಇವೆಲ್ಲ ನಾವು ಊಟ ಮಾಡಿದ್ದು ರಸ, ಹಾಲು ರಸ, ಇವೆಲ್ಲವೂ ಅದಕ್ಕೆ ಬರಲಿ ಅಂತ ತಿಳ್ಕೊಂಡು ಇವಕ್ಕೆ ಜೀವಕೋಶಗಳಿಗೆ ಸಿಗಲಿ ಅಂತ ತಿಳ್ಕೊಂಡು ಇಷ್ಟೆಲ್ಲ ವ್ಯವಸ್ಥೆ ಐತಿ ಶರೀರದೊಳಗೆ. ಬೆನ್ನು ಹುರಿ ಒಳಗೆ ಅದು ತೆಗೆದ್ರೆ ನಾವು 31 ಪೀಸ್ ಬರ್ತಾವೆ. ಆ 31 ಪೀಸಿನೊಳಗೆ ಒಂದು ಅರಿವಿನ ನರ, ಒಂದು ಚಲನೆ ನರ, ಒಂದು ಅರಿವಿನ ನರ, ಒಂದು ಚಲನೆ, ಹಿಂಗೆ 2 ಜೊತೆ ನರಗಳು ಅಲ್ಲಿರ್ತಾವೆ. 31 ಪೀಸಿನೊಳಗೆ ಒಂದು ಪೀಸ್ನಾಗ 2 ಜೊತೆ ನರಗಳಿರ್ತಾವೆ. ಒಂದು ಅರಿವಿನ ನರ ಮತ್ತು ಚಲನೆ ನರ ಅಂದ್ರೆ ಶರೀರದೊಳಗೆ ಎಲ್ಲರೂ ಏನಾರ ಒಂದು ಕಡಿತು ಅಂದರೆ ಅದು ಈ ನರಗಳ ಮೂಲಕ ಮ್ಯಾಗ ಹೋಗ್ತೈತಿ, ಅಂದರೆ ಕ್ರಾಸ್ ಆಗಿ ಮ್ಯಾಗ ಹೋಗ್ತೈತಿ, ಆ ಕೇಂದ್ರಕ್ಕೆ ಹೋಗ್ಬೇಕಲ್ಲ. ಆಮೇಲೆ ಮ್ಯಾಗ್ಲಿಂದ ಆರ್ಡ್ರ್ ಸ್ನಾಯುಗಳಿಗಾಗಲಿ ಎಲ್ಲೇ ಬರ್ಬೇಕಾದ್ರೆ ತೆಳಗೆ ಬರ್ತೈತಿ ಅದು. ಅದಕ್ಕೆ ಒಂದು ಊರ್ಧ್ವಮುಖ, ಒಂದು ಅಧೋಮುಖ.
ಅದಕ್ಕೆ ಒಂದು ಈಡಾನಾಡಿ ಒಂದು ಪಿಂಗಳ ನಾಡಿ ಅಂತ ಹೇಳ್ತಾರೆ. ಕೆಲವರು ಈಡಾನಾಡಿ ಪಿಂಗಳ ನಾಡಿ ತಪ್ಪು ತಿಳ್ಕೊಂಡ್ರು. ಈ ಮೂಗಿನ ಹೊಳ್ಯಾಗ ಒಂದು ನಾಡಿ ಇರ್ತೈತಿ, ಈ ಮೂಗಿನ ಹೊಳ್ಯಾಗ ಒಂದು ನಾಡಿ ಇರ್ತೈತಿ ಅಂತ. ಅದೇನು ಸುಳ್ಳಿಲ್ಲ. ನಾವು ಆರೋಗ್ಯಶಾಸ್ತ್ರ ನೋಡಿದಾಗ ಮೂಗಿನಾಗ ಏನಿಲ್ಲ, ಆ ವಾಸನೆ ಕೇಂದ್ರ ಬಿಟ್ಟು ಮತ್ತೇನಿಲ್ಲ ಇಲ್ಲ. ರೇಚಕ ಪೂರಕ ಅಂತ ಹೇಳ್ತಾರೆ. ಅಂದರೆ ಈ ಮೂಗು ಮುಚ್ಚಿ ಇಲ್ಲೇ ತೊಗೊಳ್ಳೋದು, ಮತ್ತು ಈ ಮುಚ್ಚಿ ಈ ಮೂಗಲೇ ಬಿಡೋದು, ಮತ್ತು ಜಗ್ಗುದು, ಇದನ್ನು ಮುಚ್ಚಿ ಇದಲ್ಲೇ ಬಿಡೋದು ರೇಚಕ ಪೂರಕ ಅಂತಾರೆ. ಕುಂಭಕ್ಕೆ ಯುಕ್ತ ಪ್ರಾಣಾಯಾಮ ಮಾಡಬಾರ್ದು. ಅದು ಹೇಳ್ತಾರೆ ಪ್ರಾಣಾಯಾಮ ಮಾಡೋರು ರೇಚಕ ಪೂರಕ ಕುಂಭಕ ಪ್ರಾಣಾಯಾಮ ಮಾಡೋದು ಅದು ಹಾರ್ಮ್ಫುಲ್. ಅಂದರೆ ಗುರು ಸಮ್ಮುಖದಲ್ಲಿ ಮಾಡಬೇಕು. ಅದು ಲಗ್ನ ಆಗದೆ ಇದ್ದು ವಿರಕ್ತರು ಮಾತ್ರ ಕುಂಭಕಯುಕ್ತ ಪ್ರಾಣಾಯಾಮ ಮಾಡಬೇಕು. ಅದಕ್ಕೆ ಮಾತ್ರೆಗಳು ಬರ್ತಾವೆ. ಅಕಸ್ಮಾತ್ 8 ಅಂಕಿ ಎಣಿಸೋ ತನಕ ನಾವು ಪೂರಕ ಮಾಡಿದ್ವಿ. 8 32 ಅಂಕಿ ಎಣಿಸೋ ತನಕ ಒಳಗೆ ನಾವು 2 ಮೂಗು ಮುಚ್ಚಿ ಒಳಗೆ ಉಸುಲು ಗಟ್ಟಿ ಹಿಡಿಬೇಕು. 8 ಡಬಲ್ 16 ಅಂಕಿ ಎಣಿಸೋ ತನಕ ನಿಧಾನವಾಗಿ ಬಿಡಬೇಕು. ನಾವು ಉಸುಲು ಗಟ್ಟಿ ಬಸ್ ಅಂತ ಬಿಟ್ವಿ ಅಂದರೆ ಬಿದ್ದುಳಿಗೆ ಹೊತ್ತು ಬಿದ್ದು ಎಷ್ಟೋ ಮಂದಿ ಹುಚ್ಚರಾಗ್ಯಾರೆ, ಎಷ್ಟೋ ಮಂದಿ ಸತ್ತಾರೆ. ಅದರ ಬರಿತಾರೆ. ಪ್ರಾಣಾಯಾಮ ಮಾಡೋದು ಗುರು ಸಮ್ಮುಖದಲ್ಲಿ ಮಾಡಬೇಕು. ಅದು ಸಂಸಾರಿಕರು ಮಾಡಲೇ ಕೊಡೋದು.